ಶ್ರೀ ಗುರುಭ್ಯೋ ನಮಃ. ನನ್ನ ಆಧ್ಯಾತ್ಮ ಬಂಧುಗಳೇ, ನಾನು ಆದಿಗುರು ಶಂಕರ ಭಗವತ್ಪಾದಾಚಾರ್ಯರ ಶಿವಾನಂದ ಲಹರಿಯ 57, 58, 59 ಈ ಸ್ತೋತ್ರಗಳು ಮತ್ತು ಇದರ ಅರ್ಥವನ್ನು ಮುಂದುವರಿಸ್ತೀನಿ. ಆದಿಗುರು ಶಂಕರ ಭಗವತ್ಪಾದಾಚಾರ್ಯರು ಹಸ್ತಾಮಲಕಾಚಾರ್ಯರನ್ನು ಹೇಗೆ ಉದ್ಧರಿಸಿದರು, ಹೇಗೆ ಅವರ ಶಿಷ್ಯರನ್ನಾಗಿ ಸ್ವೀಕರಿಸಿದರು ಎಂಬುದರ ಬಗ್ಗೆ ನಾನು ಚಿಕ್ಕದಾಗಿ ನಿಮಗೆ ತಿಳಿಸ್ತೀನಿ. ಶಂಕರ ಭಗವತ್ಪಾದಾಚಾರ್ಯರು ಒಮ್ಮೆ ಕೊಲ್ಲೂರಿನಲ್ಲಿದ್ದಾಗ ನಡೆದಂತಹ ಘಟನೆ ಇದು. ಅಲ್ಲಿ ಪ್ರಭಾಕರ ಎಂಬ ಒಬ್ಬ ಬ್ರಾಹ್ಮಣ ವಾಸ ಮಾಡ್ತಾ ಇರ್ತಾನೆ. ಅವರ ಮಗನೇ ಹಸ್ತಾಮಲಕ. ಅವರು ಆ ಮಗು ತುಂಬ ಸುಂದರವಾಗಿರುತ್ತೆ ಮತ್ತು ಉಪನಯನವೂ ಆಗಿರುತ್ತೆ. ಆದರೆ ಅದಕ್ಕೆ ಯಾವುದೇ ಒಂದು ವಿದ್ಯೆಯಲ್ಲಿ ಆಸಕ್ತಿ ಇರಲ್ಲ, ಮೂರ್ಖನಂತೆ ವರ್ತಿಸ್ತಾ ಇರುತ್ತೆ, ಸುಮ್ಮನೆ ಕೂತು ಕಾಲ ಕಳೀತಾ ಇರುತ್ತೆ. ಇದನ್ನು ಕಂಡಂತಹ ತಂದೆ ಪ್ರಭಾಕರ ಯಾವುದಾದರೂ ಗುರುವಿನ ಬಳಿ ತನ್ನ ಮಗನನ್ನು ಕರೆದುಕೊಂಡು ಹೋದರೆ ಅವರ ಆಶೀರ್ವಾದದಿಂದ ಮಗ ಬುದ್ಧಿವಂತನಾಗಬಹುದು ಅಂತ ಕಾಯ್ತಾ ಇರ್ತಾನೆ. ಆ ಸಂದರ್ಭದಲ್ಲಿ ಶಂಕರ ಭಗವತ್ಪಾದಾಚಾರ್ಯರು ಅವರ ಊರಿಗೆ ಬಂದಿದ್ದಾರೆ ಅಂತ ಅವರಿಗೆ ಗೊತ್ತಾಗುತ್ತೆ. ಶಂಕರರ ಬಳಿ ತಮ್ಮ ಮಗನನ್ನು ಕರ್ಕೊಂಡು ಹೋಗ್ತಾರೆ. ಆಗ ಶಂಕರರು ಈ ಮಗುವಿನ ಬಗ್ಗೆ ವಿಚಾರಿಸ್ತಾರೆ ಮತ್ತು ಮಗುವನ್ನು ಕುರಿತು ನೀನು ಯಾರು ಅಂತ ಕೇಳ್ತಾರೆ. ಆಗ ಆ ಬಾಲಕ ಅದ್ವೈತ ತತ್ವದ ಸಾರವನ್ನು ಹೊಂದಿದ ಶ್ಲೋಕಗಳಲ್ಲಿ ಭಗವತ್ಪಾದಾಚಾರ್ಯರಿಗೆ ಉತ್ತರನ ಹೇಳ್ತಾನೆ. ಇದು ಆತ್ಮದ ನೈಜ ಸ್ವರೂಪ ತೋರಿಸುವಂತಹ ಒಂದು ವಿಷಯ ಆಗಿರುತ್ತೆ. ಇದನ್ನು ನೋಡಿ ಶಂಕರ ಭಗವತ್ಪಾದಾಚಾರ್ಯರಿಗೆ ತುಂಬ ಸಂತೋಷ ಆಗುತ್ತೆ. ಮತ್ತು ಅಂಗೈಯಲ್ಲಿ ಇಂತಹ ವಿದ್ಯೆಯನ್ನು ಸಿದ್ಧವಾಗಿ ಹಿಡಿದುಕೊಂಡಿದ್ದಂತಹ ಬಾಲಕನಿಗೆ ಹಸ್ತಾಮಲಕ ಅಂತ ಹೆಸರಿಡ್ತಾರೆ. ಅಂದರೆ ಅಂಗೈಯಲ್ಲಿ ನೆಲ್ಲಿಕಾಯಿ ಇದ್ದ ಹಾಗೆ ಈ ಮಗುವಿನಲ್ಲಿ, ಬಾಲಕನಲ್ಲಿ ವಿದ್ಯೆ ಇದೆ ಅಂತ ಗುರುತಿಸಿ ಹಸ್ತಾಮಲಕ ಎಂಬ ಹೆಸರಿನಿಂದ ನಾಮಕರಣ ಮಾಡ್ತಾರೆ. ಇದು ಶಂಕರ ಭಗವತ್ಪಾದಾಚಾರ್ಯರು ಹಸ್ತಾಮಲಕಾಚಾರ್ಯರನ್ನು ಆಶೀರ್ವದಿಸಿ ಮಂತ್ರಶಕ್ತಿ ಅವರಿಗೆ ಧಾರೆ ಎರೆದಂತಹ ಒಂದು ಬಗೆ. ಶಿವಾನಂದ ಲಹರಿಯ 57ನೇಯ ಸ್ತೋತ್ರವನ್ನು ಮುಂದುವರಿಸೋಣ. ನಿತ್ಯಂ ಸೋದರ ಪೋಷಣಾಯ ಸಕಲಾನುದ್ದಿಶ್ಯ ವಿತ್ತಾಶಯ ವ್ಯರ್ಥಂ ಪರ್ಯಟನಂ ಕರೋಮಿ ಭವತ್ ಸೇವಾಂ ನ ಜಾನೇ ವಿಭೋ ಮಜ್ಜನ್ಮಾಂತರ ಪುಣ್ಯಪಾಕಬಲ ತಸ್ತ್ವಂ ಶರ್ವ ಸರ್ವಾಂತರ ಸ್ಥಿಷ್ಟ ಸೇವ್ಯ ಹಿ ತೇನವಾ ಪಶುಪತೆ ತೇ ರಕ್ಷಣೀಯೋಸ್ಮ್ಯಹಂ. ಇದು ಶಂಕರ ಭಗವತ್ಪಾದಾಚಾರ್ಯರು ಹೀಗೆ ವಿವರಿಸಿದ್ದಾರೆ. ಈ ಪ್ರಪಂಚದಲ್ಲಿ ಮನುಷ್ಯ ತನ್ನ ಅತ್ಯುತ್ತಮ ಕಾಲವನ್ನೆಲ್ಲ ತನ್ನ ಹೊಟ್ಟೆಪಾಡಿಗಾಗಿ ಧನವಂತರ ಮನೆಗಳಿಗೆ ಅಲೆದಾಡುವುದರಲ್ಲೇ ಕಳೀತಾನೆ. ಅವನು ಮಾಡುವ ಪೂಜಾದಿಗಳೂ ಸಹ ಪ್ರಾಪಂಚಿಕ ಸುಖಗಳಿಗಾಗಿಯೇ ಇರುತ್ತೆ. ಅವನಿಗೆ ಭಗವಂತನನ್ನು ಪೂಜಿಸುವ ಒಂದು ರೀತಿ ಕೂಡ ತಿಳಿಯಲ್ಲ. ಆದ್ದರಿಂದ ಸಾಧಕನು ಪರಮೇಶ್ವರನನ್ನು ಯಾವ ವಿಧಾನದಿಂದ ಪ್ರಾರ್ಥಿಸಬೇಕು ಅಂತ ಶಂಕರ ಭಗವತ್ಪಾದಾಚಾರ್ಯರು ಇದರಲ್ಲಿ ತಿಳಿಸಿದ್ದಾರೆ. ಹೇ ವಿಭುವೇ, ಹೇ ಶಂಕರನೇ, ನಾನು ನನ್ನ ಉದರ ಪೋಷಣೆಗಾಗಿ ಧನಾಪೇಕ್ಷೆಯಿಂದ ಕೂಡಿ ಎಲ್ಲರ ಬಳಿನೂ ವ್ಯರ್ಥವಾಗಿ ಅಲಿತಾ ಇದ್ದೀನಿ. ನಿನ್ನ ಸೇವೆ ಮಾಡೋ ರೀತಿ ನನಗೆ ತಿಳಿದಿಲ್ಲ. ಹೇ ಶರ್ವನೇ, ಪೂರ್ವಜನ್ಮಗಳಲ್ಲಿ ನಾನು ಮಾಡಿದ ಪುಣ್ಯ ಕಾರ್ಯಗಳ ಬಲದಿಂದ ಸರ್ವಾಂತರ್ಯಾಮಿಯಾಗಿರುವ ನೀನು ನನ್ನೊಳಗೆ ನೆಲೆಸಿದ್ದೀಯಾ. ಪಶುಪತಿ, ಇದರಿಂದಲಾದರೂ ನಾನು ನಿನ್ನಿಂದ ರಕ್ಷಣೆಯನ್ನು ಹೊಂದಿ ನಿನಗೆ ಅರ್ಹನಾಗಿ ನಿನ್ನ ಒಂದು ಪ್ರಾರ್ಥನೆಯನ್ನು ನಾನು ಮಾಡೋಕ್ಕೆ ಇಂದು ನಿನ್ನ ಮುಂದೆ ಇದ್ದೀನಿ. ಇದು ನನ್ನ ಪೂರ್ವಜನ್ಮದ ಪುಣ್ಯ ಅಂತ ನಾವು ಭಗವಂತನಲ್ಲಿ ಪ್ರಾರ್ಥಿಸಬೇಕು ಅಂತ ಶಂಕರರು ತಿಳಿಸಿದ್ದಾರೆ. 58ನೇಯ ಸ್ತೋತ್ರ. ಏಕೋ ವಾರಿಜ ಬಾಂಧವಃ ಕ್ಷಿತಿನಭೋ ವ್ಯಾಪ್ತಂ ತಮೋ ಮಂಡಲಂ ಭಿತ್ವಾ ಲೋಚನ ಗೋಚರೋಪಿ ಭವತಿ ತ್ವಂ ಕೋಟಿ ಸೂರ್ಯಪ್ರಭಃ
ವೇದ್ಯಃ ಕಿಂ ನ ಭವಸ್ಯಹೋ ಘನತರಂ ಕೀದೃಗ್ ಭವೇನ್ಮತ್ತಮ ತತ್ಸರ್ವಂ ವ್ಯಪನೀಯ ಮೇ ಪಶುಪತೆ ಸಾಕ್ಷಾತ್ ಪ್ರಸನ್ನೋ ಭವ. ಇದರರ್ಥ, ಭಗವಂತ ಕೋಟಿ ಸೂರ್ಯಪ್ರಕಾಶನಾಗಿದ್ದರೂ ನನಗೆ ಗೋಚರವಾಗದೇ ಇರಬೇಕಾದರೆ ನನ್ನಲ್ಲಿ ಪಾಪರಾಶಿ ತುಂಬ ಹೆಚ್ಚಾಗಿಯೇ ಇರಬೇಕು. ಆದ್ದರಿಂದ ಈ ಪಾಪರಾಶಿಗಳನ್ನು ನಾಶ ಮಾಡಿ ನನ್ನನ್ನು ಅನುಗ್ರಹಿಸು, ನನಗೆ ಪ್ರಸನ್ನನಾಗು ಅಂತ ನಾವು ನಮ್ರತೆಯಿಂದ ಅವನಲ್ಲಿ ಶರಣು ಹೋಗಬೇಕು ಅಂತ ವಿವರಿಸಿದ್ದಾರೆ. ಹೇ ಪಶುಪತಿ, ಒಬ್ಬನೇ ಸೂರ್ಯ ಭೂಮ್ಯಾಕಾಶಗಳನ್ನು ಆವರಿಸಿಕೊಂಡು ಕತ್ತಲೆಯ ರಾಶಿಯನ್ನು ಭೇದಿಸಿ ನಮ್ಮ ಕಣ್ಣಿಗೆ ಕಾಣಿಸ್ತಾನೆ. ಆದರೆ ಕೋಟಿ ಸೂರ್ಯಪ್ರಕಾಶನಾದ ನೀನು ನನಗೆ ಏಕೆ ಗೋಚರಿಸೋದಿಲ್ಲ? ನನ್ನಲ್ಲಿ ಅದೆಷ್ಟು ಅಜ್ಞಾನ ಅಂಧಕಾರ ದಟ್ಟವಾಗಿ ಕವಿದಿರಬಹುದು, ಅದೆಲ್ಲವನ್ನು ತೊಲಗಿಸಿ ನನಗೆ ನೀನು ಸಾಕ್ಷಾತ್ತಾಗಿ ಪ್ರಸನ್ನನಾಗು ಅಂತ ಭಗವಂತನಲ್ಲಿ ನಾವು ಪ್ರಾರ್ಥಿಸಬೇಕು ಅಂತ ಶಂಕರರು ನಮಗೆ ತೋರಿಸಿಕೊಟ್ಟಿದ್ದಾರೆ. 59ನೆಯ ಸ್ತೋತ್ರ. ಹಂಸಃ ಪದ್ಮವನಂ ಸಮಿಚ್ಛತಿ ಯಥಾ ನೀಲಾಂಬುದಂ ಚಾತಕಃ ಕೋಕಃ ಕೋಕನದ ಪ್ರಿಯಂ ಪ್ರತಿದಿನಂ ಚಂದ್ರಂ ಚಕೋರಸ್ತಥಾ ಚಿತೋ ವಾಂಛತಿ ಮಾಮಕಂ ಪಶುಪತೆ ಚಿನ್ಮಾರ್ಗ ಮೃಗ್ಯಂ ವಿಭೋ ಗೌರೀನಾಥ ಭವತ್ಪದಾಬ್ಜ ಯುಗಲಂ ಕೈವಲ್ಯ ಸೌಖ್ಯಪ್ರದಂ. ಇದರರ್ಥ ಶಂಕರರು ಹೀಗೆ ವಿವರಿಸಿದ್ದಾರೆ. ಎಲೈ ಪಶುಪತೆ, ಪಾರ್ವತಿಪತಿ, ಹಂಸ ಪಕ್ಷಿಯು ಕಮಲವನ್ನು, ಚಾತಕ ಪಕ್ಷಿಯು ನೀಲಮೇಘವನ್ನು, ಚಕ್ರವಾಕ ಪಕ್ಷಿಯು ಸೂರ್ಯನನ್ನು, ಚಕೋರ ಪಕ್ಷಿಯು ಚಂದ್ರನನ್ನು ಹೀಗೆ ಯಾವಾಗಲೂ ಬಯಸ್ತಾ ಇರುತ್ತೋ ಹಾಗೆ ನನ್ನ ಮನಸ್ಸು ಮೋಕ್ಷ ಸುಖವನ್ನು ಕೊಡುವುದಾದ ಜ್ಞಾನ ಮಾರ್ಗದಿಂದ ಹುಡುಕಿ ಕಂಡುಕೊಳ್ಳಬಹುದಾದ ನಿನ್ನ ಪಾದಕಮಲವನ್ನು ಯಾವಾಗಲೂ ಆಶಿಸ್ತಾ ಇರುತ್ತೆ. ನನಗೆ ಅದನ್ನು ನೀನು ಪ್ರತ್ಯಕ್ಷವಾಗಿ ಕರುಣಿಸು ಅಂತ ನಾವು ಶಂಕರನಲ್ಲಿ ಪ್ರಾರ್ಥಿಸಬೇಕು ಅಂತ ಆದಿಗುರು ಶಂಕರ ಭಗವತ್ಪಾದಾಚಾರ್ಯರು ಇದರಲ್ಲಿ ನಮಗೆ ತೋರಿಸಿಕೊಟ್ಟಿದ್ದಾರೆ. ಹೀಗೆ ಶಂಕರರು ಅನೇಕ ವಿಧದಲ್ಲಿ ಅನೇಕ ರೀತಿಯಲ್ಲಿ ಭಗವಂತನನ್ನು ನಾವು ಹೇಗೆ ಆರಾಧಿಸಬೇಕು, ಹೇಗೆ ಪ್ರಾರ್ಥಿಸಬೇಕು ಅಂತ ತೋರಿಸಿಕೊಟ್ಟಿದ್ದಾರೆ. ಒಳ್ಳೆಯದಾಗಲಿ. ಈ ಎಲ್ಲ ಪಾರಾಯಣಗಳಿಂದ ನಾವು ಮನಸ್ಸನ್ನು ಶುದ್ಧಿಯಿಂದ ಒಂದು ಸಾಕ್ಷಾತ್ಕಾರಕ್ಕಾಗಿ ಒಂದೊಂದೇ ಮೆಟ್ಟಲನ್ನು ಹತ್ತುತ್ತಾ ಭಕ್ತಿಯಲ್ಲಿ ಯಾವಾಗಲೂ ತಲ್ಲೀನರಾಗೋಣ. ಹೀಗೆ ನಾವು ಯಾವಾಗಲೂ ಹರನಲ್ಲಿ ಪ್ರಾರ್ಥನೆಯನ್ನು ಮಾಡೋಣ ಅಂತ ಶಂಕರ ಭಗವತ್ಪಾದಾಚಾರ್ಯರು ಈ ಎಲ್ಲ ಶ್ಲೋಕಗಳಲ್ಲೂ ನಮಗೆ ತೋರಿಸಿಕೊಟ್ಟಿದ್ದಾರೆ. ಒಳ್ಳೆಯದಾಗಲಿ. ಶ್ರೀ ಗುರುಭ್ಯೋ ನಮಃ.